ಚೇತನ್ ಅಹಿಂಸಾ ಅವರೇ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಭೂಮಿ ಬಗ್ಗೆ ಏನೊಂದು ವಿವಾದಾತ್ಮಕವಾದಂಥ ಹೇಳಿಕೆಯನ್ನು ನೀವು ಕೊಟ್ಟಿದ್ದೀರಾ. ಆ ಹೇಳಿಕೆಯಿಂದ ಸಮಸ್ತ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಉಂಟಾಗೋದು ಮಾತ್ರವಲ್ಲ, ಅಕ್ಷಮ್ಯ ಅಪರಾಧವನ್ನು ನೀವು ಮಾಡಿದ್ದೀರಾ. ನಿಮ್ಮ ಮಾನಸಿಕ ಅಸ್ವಸ್ಥತೆ, ನಿಮ್ಮ ಪ್ರಚಾರದ ತೆವಲಿಗಾಗಿ ಕನ್ನಡದ ಮಹಾನ್ ಚೇತನದ ಒಂದು ತೇಜೋವಧೆ ಮಾಡುವಂತಹ ಒಂದು ಈ ವಿಷಯಕ್ಕೆ ನೀವು ಕೈ ಹಾಕಬಾರ್ದಾಗಿತ್ತು. ಕೈ ಹಾಕಿ ನಿಮ್ಮ ಮಾನಸಿಕವಾದಂಥ ಅಸ್ವಸ್ಥತೆಯನ್ನು ಇಡೀ ಕರ್ನಾಟಕದ ಜನತೆ ಮುಂದೆ ಇಟ್ಟಿದ್ದೀರಾ. ಕಾರಣ ಇಷ್ಟೇ, ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡವನ್ನು ಉಳಿಸಿ ಬೆಳೆಸಿದ ಮಹಾನ್ ಚೇತನ. ನಿಮಗೆ ಕನ್ನಡ ಭಾಷಾ ಚಳುವಳಿಯ ಬಗ್ಗೆ ಅಥವಾ ಕನ್ನಡದ ಸಂಸ್ಕೃತಿಯ ಇತಿಹಾಸದ ಬಗ್ಗೆ ಎಲ್ಲಷ್ಟಾದರೂ ಜ್ಞಾನ ಇದ್ದಿದ್ದರೆ ಇಂಥ ಒಂದು ಬಾಲಿಶವಾದಂಥ ಹೇಳಿಕೆಯನ್ನು ನೀವು ಕೊಡ್ತಾನೇ ಇರಲಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಇವತ್ತಿನ ದಿನ ಇಷ್ಟೊಂದು ಸುಭಿಕ್ಷವಾಗಿದೆ. ಕನ್ನಡದ ಶಾಲಾ ಪಠ್ಯಪುಸ್ತಕಗಳಲ್ಲಿ ಕನ್ನಡಕ್ಕೆ ಒಂದು ಪ್ರಮುಖವಾದಂಥ ಸ್ಥಾನಮಾನ ಲಭಿಸಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. 1982ನೇ ಇಸ್ವಿ ನಡೆದಂಥ ಗೋಕಾಕ್ ಚಳುವಳಿನಲ್ಲಿ ಗುಂಡೂರಾವ್ ಸರ್ಕಾರದಲ್ಲಿ ಕನ್ನಡದ ವಿರುದ್ಧ ಸಂಸ್ಕೃತ ಭಾಷೆಯನ್ನು ಎತ್ತುಕಟ್ಟಿ ಕನ್ನಡವನ್ನು ಪಠ್ಯಪುಸ್ತಕಗಳಲ್ಲಿ ಇಲ್ಲದೇ ಇರೋ ರೀತಿ ಮಾಡಬೇಕು ಅನ್ನೋ ಒಂದು ಸಂಚು ನಡೆದಾಗ ಕನ್ನಡ ಪರ ಚಿಂತಕರು, ಸಾಹಿತಿಗಳು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಿ ಗುಂಡೂರಾವ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾರೆ. ಆ ಹೋರಾಟದ ಫಲವಾಗಿ ಗುಂಡೂರಾವ್ ಅವರು ವಿಕ್ರಾ ಗೋಕಾಕ್ ಎಂಬುವರ ಅಧ್ಯಕ್ಷತೆಯಲ್ಲಿ ಒಂದು ಸಲಹಾ ಸಮಿತಿಯನ್ನು ರಚಿಸ್ತಾರೆ. ಆ ಸಲಹಾ ಸಮಿತಿ ಕೊಡುವಂಥ ಒಂದು ತೀರ್ಪು ಕೂಡ ಕನ್ನಡದ ಪರವಾಗಿ ನಿಂತುಕೊಳ್ಳುತ್ತೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿರೋದ್ರಿಂದ ಕನ್ನಡವನ್ನೇ ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಸಮಿತಿಯ ಶಿಫಾರಸನ್ನು ಗುಂಡೂರಾವ್ ಸರ್ಕಾರಕ್ಕೆ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅವತ್ತಿನ ದಿನ ಅವರು ಅಲ್ಪಸಂಖ್ಯಾತರನ್ನು ಹಾಗೆ ಬೇರೆ ಬೇರೆ ಭಾಷೆಗಳನ್ನೆಲ್ಲ ಕನ್ನಡಿಗರ ವಿರುದ್ಧ ಕನ್ನಡದ ವಿರುದ್ಧ ಎತ್ತಿಕಟ್ಟಿ ವಿಧಾನಸೌಧದ ಮುಂದೆ ಒಂದು ಆಂದೋಲನವನ್ನೇ ಮಾಡಿಸ್ಬಿಡ್ತಾರೆ. ಆ ಎಲ್ಲ ಒಂದು ಒತ್ತಡಗಳ ಮಧ್ಯೆ ಕನ್ನಡ ಪರ ಹೋರಾಟಗಾರರು ಕನ್ನಡ ಹೋರಾಟವನ್ನು ಚಾಲ್ತಿಯಲ್ಲಿ ಇಟ್ಕೊಂಡಿರಬೇಕಾದ್ರೆ ಕೂಡ ಗುಂಡೂರಾವ್ ಸರ್ಕಾರ ಗೋಕಾಕ್ ಚಳುವಳಿಯ ಸಮಿತಿಯ ಶಿಫಾರಸನ್ನು ಅಮಾನತು ಮಾಡಿಬಿಡುತ್ತೆ. ಇಂಥ ಒಂದು ಸಮಯದಲ್ಲಿ ಅವತ್ತಿನ ದಿನ ಜಿ ನಾರಾಯಣ್ ಕುಮಾರ್ ಇರ್ಬೋದು, ಚಂದ್ರಶೇಖರ್ ಪಾಟೀಲ್ ಅವರಿರ್ಬೋದು, ಪಾಟೀಲ್ ಪುಟ್ಟಪ್ಪನವರು ಇರ್ಬೋದು, ಇವರೆಲ್ಲ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಸಾಹಿತಿಗಳ ಸಮ್ಮುಖದಲ್ಲಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದು ವಿಧಾನಸೌಧದ ಒಳಗಡೆ ಮುಟ್ಟೋದೇ ಇಲ್ಲ. ಗುಂಡೂರಾವ್ ಸರ್ಕಾರ ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇಂಥ ಸಂದರ್ಭದಲ್ಲಿ ಪಾಟೀಲ್ ಪುಟ್ಟಪ್ಪನವರು, ಚಂದ್ರಶೇಖರ್ ಪಾಟೀಲ್ನವರು ಹಾಗೆ ಜಿ ನಾರಾಯಣ್ ಕುಮಾರ್ ಅವರು ಇವರೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಈ ಚಳುವಳಿಯ ಹೋರಾಟಕ್ಕೆ ನೇತೃತ್ವವನ್ನು ವಹಿಸಿದರೆ ಈ ಚಳುವಳಿ ಅತಿ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಅಂದ್ಬಿಟ್ಟು ಮನವರಿಕೆ ಮಾಡಿಕೊಂಡು ಚೆನ್ನೈಗೆ ಹೋಗ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕನ್ನಡಕ್ಕೆ ಇಂಥ ಒಂದು ಆಪತ್ತಿದೆ, ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕನ್ನಡ ಇವತ್ತಿನ ದಿನ ಬಂದಿದೆ ಅಂತ ವಿವರಿಸಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಸಂಕಷ್ಟ ಬಂದಿದೆ ಅಂತಂದರೆ ನಾನು ಬಂದು ನಾಯಕತ್ವವನ್ನು ವಹಿಸ್ಕೊತೀನಿ ಅಂತಂದ್ಬಿಟ್ಟು ಬಂದು ಗೋಕಾಕ್ ಚಳುವಳಿಯ ಒಂದು ಹೋರಾಟದ ನೇತೃತ್ವವನ್ನು ವಹಿಸ್ಕೊತಾರೆ. KGF ಇಂದ ಹಿಡಿದು ಬೆಳಗಾಂವರೆಗೂ ನಿರಂತರವಾಗಿ ಸಂಚರಿಸಿ ಜಾಥವನ್ನು ಮಾಡಿ ಅದ್ಭುತವಾದಂಥ ಒಂದು ಹೋರಾಟದ ಫಲವಾಗಿ ಕನ್ನಡಕ್ಕೆ ಜಯ ಸಿಗುತ್ತೆ. ಕಾರಣ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಮುಖ್ಯಮಂತ್ರಿಯಾದಂಥ ಗುಂಡೂರಾವ್ ಸರ್ಕಾರ ಈ ಅದ್ಭುತವಾದಂಥ ಚಳುವಳಿಯ ಯಶಸ್ಸನ್ನು ಹಾಗೆ ಈ ಚಳುವಳಿಯಿಂದ ಸರ್ಕಾರಕ್ಕೆ ಅತ್ಯಂತ ಒತ್ತಡ ಹೇರುತ್ತೆ. ಆ ಒಂದು ಅತ್ಯಂತ ಒತ್ತಡ ಹೇರಿ ಈ ಚಳುವಳಿ ಗೆಲುವನ್ನು ಪಡ್ಕೊಳ್ಳುತ್ತೆ. ಈ ಚಳುವಳಿ ಗೆಲುವನ್ನು ಪಡ್ಕೊಂಡಿದ್ದಕ್ಕೆ 5,000 ಕನ್ನಡದ ಶಿಕ್ಷಕರ ನೇಮಕ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಸರ್ಕಾರ ಮಟ್ಟದ ಎಲ್ಲ ಒಂದು ಕಚೇರಿಗಳಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಶಾಲಾ ಪಠ್ಯಪುಸ್ತಕಗಳಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಸ್ವೀಕರಿಸ್ತಾರೆ. ಸೊ ಇಂಥ ಒಂದು ಕನ್ನಡದ ಉಳಿವಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆ ಇದು. ಇನ್ನೂ ಒಂದು ಮುಖ್ಯವಾದಂಥ ಕಾರಣ ಏನು ಅಂತಂದರೆ ಇವತ್ತಿನ ದಿನ ನೀವು ಎಲ್ಲ ಬೆಂಗಳೂರಲ್ಲಿ ವಾಸಿಸ್ತಾ ಕನ್ನಡದ ವಾತಾವರಣದಲ್ಲಿ ಭಾಳ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರೇ. 1984ನೇ ಇಸ್ವಿನಲ್ಲಿ ಹಲಸೂರಿನ ತಮಿಳು ಸಂಘ AIADMK ಪಕ್ಷದವರೆಲ್ಲರೂ ಸೇರಿಕೊಂಡು ಬೆಂಗಳೂರಿನ ನಗರಸಭಾ ವ್ಯಾಪ್ತಿಯಲ್ಲಿ 45 ಲಕ್ಷ ಜನ ಮತದಾರರಿದ್ದಾರೆ. ಅದರಲ್ಲಿ 14 ಲಕ್ಷ ಜನ ಮತದಾರರು ತಮಿಳಿನವರೇ ಇದ್ದೀವಿ. ಆದ ಕಾರಣ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಬೆಂಗಳೂರನ್ನು ಘೋಷಣೆ ಮಾಡಬೇಕು ಅಂದ್ಬಿಟ್ಟು ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾದಂಥ MG ರಾಮಚಂದ್ರನ್ ಅವರಿಗೆ ಪತ್ರವನ್ನು ಬರೀತಾರೆ. MG ರಾಮಚಂದ್ರನ್ ಅವರು ಅದನ್ನು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಗೆ ಒತ್ತಡವನ್ನು ತಂದು ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು, ಏಕೆಂದರೆ 14 ಲಕ್ಷಕ್ಕೂ ಹೆಚ್ಚು ತಮಿಳಿನವರಲ್ಲಿ ವಾಸಿಸ್ತಾ ಇದ್ದಾರೆ ಅಂತಂದಾಗ ಇಂದಿರಾ ಗಾಂಧಿಯವರು 5 ಜನರ ಸಲಹಾ ಸಮಿತಿಯನ್ನು ರಚಿಸಿ ಅದನ್ನು ಬೆಂಗಳೂರಿಗೆ ಕಳಿಸ್ಕೊಡ್ಬೇಕು ಅಂತ ಇರ್ತಾರೆ. ಈ ವಿಷಯ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತಲುಪುತ್ತೋ ಮರುದಿನ ಸಾಯಂಕಾಲವೇ ಪತ್ರಿಕಾಗೋಷ್ಠಿಯನ್ನು ಕರೆದು ಏನಾದರೂ ಸಲಹಾ ಸಮಿತಿಯವರು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನುವಂಥ ಒಂದು ಒತ್ತಡಕ್ಕೆ ಇಲ್ಲಿಗೆ ಬಂದು ಏನಾದ್ರೂ ಸಲಹಾ ಸಮಿತಿಯವರು ಬೆಂಗಳೂರಿಗೆ ಬಂದರೆ ನಾನು ಆಮರಣಾಂತರ ಉಪವಾಸವನ್ನು ಕೂರ್ತೀನಿ ಅಂತ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದೆ. ಕೇಂದ್ರ ನಡಗೋಗ್ಬಿಡುತ್ತೆ. ಹಾಗೆ MG ರಾಮಚಂದ್ರನ್ ಅವರಿಗೆ ಆ ವಿಷಯ ತಿಳಿಪಿ ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅಣ್ಣವರು ತಂಗಿರ್ತಾರೆ. ಅಲ್ಲಿಗೆ MG ರಾಮಚಂದ್ರನ್ ಖುದ್ದು ತಮಿಳುನಾಡಿಂದ ಹೈಲ್ಯಾಂಡ್ಸ್ ಹೋಟೆಲ್ಗೆ ಬಂದು
ಅಣ್ಣ ಅವ್ರ ಹತ್ರ ಕ್ಷಮಾಪಣೆಯನ್ನು ಕೇಳಿಕೊಂಡು ಏನೋ ಒಂದು ತಪ್ಪಾಗೋಗ್ಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ಅಂತಂದ್ಬಿಟ್ಟು ಕೇಳಿಕೊಂಡು ಅಣ್ಣ ಅವ್ರಿಗೆ ಒಂದು ಮುತ್ತನ್ನು ಕೊಟ್ಟು ಕನ್ನಡಿಗರು ತಮಿಳ್ನವರು ಸಹೋದರರಿದ್ದಂತೆ ಅಂದ್ಬಿಟ್ಟು ಭಾಷಾ ಬಾಂಧವ್ಯವನ್ನು ಮುರಿಬೇಕು ಅಂತಂದ್ಬಿಟ್ಟು ಅವತ್ತಿನ ದಿನ ಪತ್ರಿಕಾ ಹೇಳಿಕೆ ಕೊಟ್ಟು ಕ್ಷಮಾಪಣೆಯನ್ನು ಕೂಡ ಕೋರ್ತಾರೆ. ಈಗ ಹೇಳಿ, ಬೆಂಗಳೂರಲ್ಲಿ ಕನ್ನಡ ಬದುಕಿದೆ, ಕನ್ನಡ ಉಳಿದಿದೆ ಅಂದರೆ ಕಾರಣ ಯಾರು? ಹಾಗೆ ಕನ್ನಡ ಶಾಲಾ ಪಠ್ಯಪುಸ್ತಕಗಳಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಅವತ್ತಿನ ದಿನ ಬಂದು ಆಡಳಿತ ಭಾಷೆಯಲ್ಲಿ ಕನ್ನಡವೇ ನಿಂತು ಪ್ರತಿಯೊಂದು ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಅಂತಾಯಿತು. ಇದಕ್ಕೆಲ್ಲ ಕಾರಣ ಯಾರು? ಹಾಗೆ ಸರ್ಕಾರಿ ನೌಕರರು 3ನೇ ಹಾಗೂ 4ನೇ ದರ್ಜೆಯ ಸರ್ಕಾರಿ ನೌಕರರು ಕೂಡ ಕನ್ನಡಿಗರೇ ಕಡ್ಡಾಯವಾಗಿ ನೇಮಕವಾಗಬೇಕು ಅನ್ನುವಂಥ ಒಂದು ಅತಿ ದೊಡ್ಡ ಆಂದೋಲನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಗವಹಿಸಿ ವಿಧಾನಸೌಧದ ಮೆಟ್ಟಲನ್ನು ಹತ್ತಿ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರಿಗೆ ಆ ಶಿಫಾರಸ್ಸಿನ ಪತ್ರವನ್ನು ಕೊಡ್ತಾರೆ. ಅಣ್ಣ ಅವರ ಶಕ್ತಿ ಏನು ಅಂತ ಗೊತ್ತಿದ್ದರಿಂದ ರಾಮಕೃಷ್ಣ ಹೆಗಡೆಯವರು ಆ ಪತ್ರಕ್ಕೆ ಸಹಿ ಹಾಕಿ ಕನ್ನಡಿಗರನ್ನೇ 3ನೇ ಹಾಗೂ 4ನೇ ದರ್ಜೆಯ ನೌಕರರಾಗಿ ಕಾಯಂ ಮಾಡ್ಕೊತಾರೆ. ಇದಕ್ಕೆ ಕಾರಣ ಯಾರು? ಇವಾಗ ನೀವೇ ಹೇಳಿ, ಕನ್ನಡಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಏನು? ಪ್ರತಿಯೊಬ್ಬ ಕನ್ನಡಿಗರು ನಾನು ಹೇಳ್ತಾ ಇರೋದು, ಕರ್ನಾಟಕದ 6 ಕೋಟಿ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಏನಕ್ಕೆ ನೋಡಿದ್ರು? ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ನೋಡಿದ್ರು. ಬೇರೆಯವರೆಲ್ಲರೂ ಕನ್ನಡ ಚಿತ್ರನಟರಾಗಿರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ಎಲ್ಲರದ್ದು ಮಹತ್ತರವಾದಂಥ ಪಾತ್ರ ಇರ್ಬೋದು, ಅವ್ರದ್ದೇ ಆದಂಥ ಒಂದು ಸಾಮಾಜಿಕವಾದಂಥ ಕಳಕಳಿಯಿಂದ ಚಿತ್ರಗಳನ್ನು ಮಾಡಿ ಒಳ್ಳೆಯ ಹೆಸರನ್ನ ಮಾಡಿರ್ಬೋದು. ಆದರೆ ಕನ್ನಡ ಪರ ಹೋರಾಟ, ಕನ್ನಡಕ್ಕೆ ಕಂಟಕವಾದಾಗ ಬೀದಿಗಿಳಿದು ಕನ್ನಡವನ್ನು ಉಳಿಸಿ ಬೆಳೆಸಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಈ ಅದ್ಭುತವಾದಂಥ ಸಾಧನೆಗೆ 2.5 ಎಕರೆ ಜಾಗ ಯಾವ ಮಹಾರೆ 100 ಎಕರೆ ಕೊಟ್ಟಿದ್ರು ಸಾಲದು. ಹಾಗೆ ಅಂಬೇಡ್ಕರ್ ಅವರು, ಬಸವಣ್ಣನವರು ಜಾತಿ ಪಿಡುಗುಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರಲ್ಲ, ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳಲ್ಲೇ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೇಳಿಕೆ ಇಲ್ಲಿ ಪ್ರಸ್ತುತ: ಎಲ್ಲ ಜಾತಿಯವರ ಅನ್ನವನ್ನು ನಾನು ತಿಂದಿದ್ದೇನೆ, ಎಲ್ಲ ಜಾತಿಯಲ್ಲೂ ನನ್ನ ಅಭಿಮಾನಿಗಳಿದ್ದಾರೆ, ಎಲ್ಲ ಜಾತಿಯೂ ನನಗೆ ಒಂದೇ ಅಥವಾ ನನಗೆ ಜಾತಿಯೇ ಇಲ್ಲ. ಎಂಥ ಮಹಾನ್ ಮಾನವತಾವಾದಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ನನಗೆ ತಿಳ್ಕೊಳ್ಳಿ. ಕನ್ನಡವನ್ನು ಉಳಿಸಿ ಬೆಳೆಸಿದ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನೀವು ಇಂಥ ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟು ಇವತ್ತಿನ ದಿನ ಹಾಸ್ಯಾಸ್ಪದ ವ್ಯಕ್ತಿಯಾಗಿ ಮಾತ್ರ ಅಲ್ಲ, ಪ್ರಚಾರದ ತೆವಲಿಗೋಸ್ಕರ ಎಂಥ ಕೀಳುಮಟ್ಟಕ್ಕೂ ಇಳಿತೀರಾ ಅನ್ನೋದು ಇದರಿಂದ ಗೊತ್ತಾಗಿದೆ. ಕನ್ನಡಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಏನೆಲ್ಲ ಮಾಡಿದ್ದಾರೆ, ಕನ್ನಡ ಚಲನಚಿತ್ರರಂಗಕ್ಕೆ ಎಷ್ಟು ಇವತ್ತಿನ ದಿನ ಭಾರತದಲ್ಲಿ ಕನ್ನಡ ಚಲನಚಿತ್ರ ಮಾನ್ಯ ಆಗಬೇಕು ಅನ್ನೋದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರಂಥ ಮಹಾನ್ ಮೇಧಾವಿಗಳು, ವ್ಯಕ್ತಿಗಳು. ಕನ್ನಡಕ್ಕೆ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಅಂದರೆ ಒಬ್ಬ ನಾಯಕ ನಟ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೆ ಅಮೇರಿಕಾದ ಕೆಂಟಕಿ ಕರ್ನಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಮೇರಿಕಾದ ಕೆಂಟಕಿ ಎನ್ನುವಂಥ ಒಂದು ನಗರದಲ್ಲಿ ಕೆಂಟಕಿ ಕರ್ನಲ್ ಅನ್ನುವ ಒಂದು ಪ್ರಶಸ್ತಿ, ಕೆಂಟಕಿ ಕರ್ನಲ್ ಪ್ರಶಸ್ತಿ ಏನು ಕೊಡ್ತಾರೆ ಅಂತಂದರೆ, ಇಡೀ ವಿಶ್ವದಲ್ಲೇ ಎಲ್ಲ ಪಾತ್ರಗಳನ್ನು ಮಾಡಿ ಸೈ ಅನ್ಸ್ಕೊಂಡಂಥ ನಟ ಯಾರಿದ್ದಾರೆ ಅನ್ನುವಂಥ ಒಂದು ಇತಿಹಾಸದಲ್ಲಿ ಅದನ್ನು ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅದರಲ್ಲಿ ಪ್ರಥಮವಾಗಿ ಕಾಣಿಸ್ಕೊತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವರು ಮಾಡದ ಪಾತ್ರವಿಲ್ಲ ಅಂದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲ ಪಾತ್ರಗಳನ್ನು ಮಾಡಿಸಿ ಸೈ ಅನ್ಸ್ಕೊಂಡಿರೋದ್ರಿಂದ ಕಲೆಗಳ ರಾಜ, ಕೆಂಟಕಿ ಕರ್ನಲ್ ಅಂದರೆ ಕಲೆಗಳ ರಾಜ ಅನ್ನುವ ಪ್ರಶಸ್ತಿ ಅಮೇರಿಕ ಸರ್ಕಾರದ ಈ ಅತ್ಯುನ್ನತವಾದಂಥ ಗೌರವವನ್ನು ಪಡೆದಂಥ ಭಾರತದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲೂ ನಡೆಸ್ತಾ ಇರ್ತಕ್ಕಂಥ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ನೀವು ಯಾವುದೇ ಭಾಷೆಯ ಚಲನಚಿತ್ರ ಲೆಕ್ಕ ತಗೊಂಡ್ರು ಕೂಡ ಎಲ್ಲ ಭಾಷೆಯ ಚಿತ್ರರಂಗದಲ್ಲಿ ಕೂಡ ಬೇರೆ ಬೇರೆ ಚಲನಚಿತ್ರಗಳು ನಡೆಸಿರ್ಬೋದು, ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಕನ್ನಡವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯಲ್ಲೂ ನಡೆಸಲಿಲ್ಲ. ಕೂಲಿ ಎಂಬ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಂದು ಅತಿಥಿ ಪಾತ್ರಕ್ಕೆ ಅಮಿತಾಬ್ ಬಚ್ಚನ್ ಅವರು ಕೇಳ್ಕೊತಾರೆ. ಏನಿಲ್ಲ, ನೀವು ರೈಲಿನಲ್ಲಿ ಒಂದು ಸೂಟ್ ಕೇಸ್ ಇಟ್ಕೊಂಡು ಇಳೀರಿ ಸಾಕು ಅಂದರು. ಅದಕ್ಕೆ 1 ಕೋಟಿ ರೂಪಾಯಿಗಳ ಒಂದು ಸಂಭಾವನೆಯನ್ನು ಅವತ್ತಿನ ದಿನ ಕೊಡೋದಕ್ಕೆ ರೆಡಿ ಇರ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದೆಲ್ಲವನ್ನು ನಯವಾಗಿ ತಿರಸ್ಕರಿಸಿ ಕನ್ನಡಕ್ಕೆ ಮಾತ್ರ ನನ್ನ ಸೇವೆ, ಕನ್ನಡ ಚಿತ್ರರಂಗಕ್ಕೆ ಮಾತ್ರ ನನ್ನ ಸೇವೆ ಅಂತ ಹೇಳಿದಂಥ ಧೀಮಂತ ನಾಯಕ ನಟರು, ಅಂಥ ಒಬ್ಬ ಕನ್ನಡಿಗರು ಮತ್ತು ಇನ್ನೆಲ್ಲಿ ಸಿಗ್ತಾರೆ ನಿಮಗೆ? ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮತ್ತೊಂದು ಅದ್ಭುತವಾದಂಥ ಸಂಗತಿ ನಿಮಗೆ ಹೇಳ್ತೀನಿ. ತಮಿಳು ನೆಲದಲ್ಲಿ ನಿಂತ್ಕೊಂಡು ರಜನಿಕಾಂತ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. 10 MGRಗೆ ಒಬ್ಬ ರಾಜ್ಕುಮಾರ್, ಅಥವಾ MGR ಶಿವಾಜಿ ಗಣೇಶನ್ ಇಬ್ಬರು ಸೇರಿದ್ರು ಒಬ್ಬ ರಾಜ್ಕುಮಾರ್ ಅಂತ ಹೇಳುವಂಥ ಒಂದು ತಾಕತ್ತು ರಜನಿಕಾಂತ್ ಅವ್ರಿಗಿತ್ತು. ನೋಡಿ, ಎಂಥ ಒಂದು ತಮಿಳಿನಲ್ಲಿರ್ತಕ್ಕಂಥ ರಜನಿಕಾಂತ್ ಅವರು ಕನ್ನಡದವ್ರ ಬಗ್ಗೆ ಅಥವಾ ಕನ್ನಡದ ಆರಾಧ್ಯ ದೈವರ ಬಗ್ಗೆ ಎಂಥ ಒಂದು ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಇಡೀ ಪ್ರಪಂಚಕ್ಕೆ ನಾನು ಸೂಪರ್ ಸ್ಟಾರ್ ಆಗಿರ್ಬೋದು, ಆದರೆ ನಾನು ಹಸ್ತಾಕ್ಷರ ಪಡೆದಂಥ, ಆಟೋಗ್ರಾಫ್ ಪಡೆದಂಥ ಏಕೈಕ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಂದು. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಭಾರತ ಚಿತ್ರರಂಗದ ಅತಿರಥ ಮಹಾರಥರೆಲ್ಲರೂ ಎಂಥ ಒಂದು ಅದ್ಭುತವಾದಂಥ ನುಡಿಮತ್ತನ್ನು ನುಡಿದಿದ್ದಾರೆ. ಅಮಿತಾಬ್ ಬಚ್ಚನ್ ಅವರು ಹೇಳ್ತಾರೆ, ಹಿಂದಿ ಚಿತ್ರರಂಗದಲ್ಲಿ ಏನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ದರೆ 1ರಿಂದ 10ನೇ ಸ್ಥಾನದವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರು ನಂತರ ನಾವು ಬರ್ತಾ ಇದ್ವಿ ಅಂತಂದ್ಬಿಟ್ಟು. ಡಾಕ್ಟರ್ ರಾಜ್ಕುಮಾರ್ ಅವರಂಥ ಒಬ್ಬ ಕಲಾವಿದ, ಗಾಯಕ ಇಡೀ ಭಾರತದಲ್ಲಿ ಮಾತ್ರವಲ್ಲ, ಎಲ್ಲೂ ಸಿಗೋದಿಲ್ಲ. ನಾನು ಅದನ್ನೇ ಹೇಳಿದ್ನಲ್ಲ ಆವಾಗಲೇ, ನಾಯಕ ನಟನಾಗಿ ಗಾಯನಕ್ಕೋಸ್ಕರ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂಥ ಭಾರತದ ಏಕೈಕ ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಮೊದಲನೇ ಗೌರವಯುತವಾದಂಥ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದಂಥ ಭಾರತದ ಪ್ರಥಮ ನಟ,
ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥ ಹಲವು ಪ್ರಥಮಗಳನ್ನು ಕನ್ನಡಕ್ಕೋಸ್ಕರ ಕೊಟ್ಟು, ಕನ್ನಡಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು, ನಾಡು ನುಡಿಗೋಸ್ಕರ ತಮ್ಮ ಪ್ರಾಣವನ್ನೇ ತೇದಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 2.5 ಎಕರೆ ಜಾಗಕ್ಕೆ ಏನು ಕೊಟ್ಟರು ಅಂತ ನೀವು ಕೇಳ್ತಿರಲ್ಲ. ಕನ್ನಡದ ಸಾಂಸ್ಕೃತಿಕ ರಾಯಭಾರಿಗೆ 2.5 ಎಕರೆ ಅಲ್ಲ ರೀ, 10 ಎಕರೆ ಕೊಟ್ಟರು ಸಾಲದು. ಅಂಥ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಅಸ್ಮಿತೆ, ಕನ್ನಡ ನೆಲ ಜಲದ ಸಂರಕ್ಷಕರು. ಇಂಥ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನೀವು ಈ ರೀತಿಯಾದಂಥ ಅಸಂಬದ್ಧವಾದ ಹೇಳಿಕೆಯನ್ನು ಕೊಟ್ಟು ಇಡೀ ನಾಡಿಗೆ ನೀವು ದ್ರೋಹವನ್ನು ಬಗ್ದಿದ್ದೀರಾ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತೊಮ್ಮೆ ನಿಮಗೆ, ಹಾಗೆ ನಿಮ್ಮ ಜೊತೆಗಾರರು ಯಾರು ಜೈ ಭೀಮ್ ಸಂಘಟನೆ ಅಂತ ಹೇಳ್ಕೊಂಬಂದಿದ್ರು, ದಯವಿಟ್ಟು ನೀವು ಯಾರು ಜೊತೆಗೆ ಬಂದಿದ್ರಿ, ಇವ್ರ ಜೊತೆಗೆ ಬಂದು ನೀವು ಯಾರು ನಾವು ಚೇತನ್ ಅವ್ರಿಗೆ ನಾವು ಜೊತೆಯಾಗಿ ನಿಂತ್ಕೊತೀವಿ ಅಂತ ಹೇಳ್ತೀರಿ, ದಯವಿಟ್ಟು ನೀವು ಚೇತನ್ ಅವ್ರ ಜೊತೆಯಾಗಿ ನಿಂತ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮನ್ನೂ ಹಾಳು ಮಾಡಾಕ್ಬಿಡ್ತಾರೆ. ಯಾವುದೋ ಒಂದು ವಿಷಯದಲ್ಲಿ ಇವರೇ ಹೇಳಿದ್ದಾರೆ ನೋಡಿ, ಅಂಬೇಡ್ಕರ್ ಅವ್ರನ್ನ ಹಾಸ್ಯ ಮಾಡಿದ್ರು ಕೂಡ ಅದು ತಪ್ಪಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂದ್ಬಿಟ್ಟು ಇನ್ನೆಂಗೆ ಇವರು ಅಂಬೇಡ್ಕರ್ ವಾದವನ್ನು ಸಮರ್ಥವಾಗಿ ಮಂಡಿಸೋದಕ್ಕಾಗುತ್ತೆ ಇವರೆಲ್ಲರೂ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವೇನು ವಿಚಾರ ಮಾಡ್ತೀರಾ, ವಿಚಾರ ಸರಿ ಇದ್ದಾಗ ಮಾತ್ರ ಅದಕ್ಕೊಂದು ಬೆಲೆ ಬರುತ್ತೆ ಹೊರತು ಅಸಂಬದ್ಧವಾದಂಥ ವಿಚಾರಗಳನ್ನ ಇಟ್ಕೊಂಡು ತಪ್ಪು ಮಾಹಿತಿಗಳನ್ನು ಸಮಾಜಕ್ಕೆ ಬಿತ್ತರಿಸ್ತಾ ಅಥವಾ ಕನ್ನಡಿಗರ ಭಾವನೆಗಳಿಗೆ ನೋವುಂಟು ಮಾಡುವಂಥ ವಿಚಾರವನ್ನು ಪ್ರಚಾರದ ತೆವಲಿಗೋಸ್ಕರ ನಡೆಸಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಯಾವುದೇ ಕಾರಣಕ್ಕೂ ಜೈ ಭೀಮ್ ಸಂಘಟನೆಯವರೇ ಇರಲಿ ಅಥವಾ ಅಂಬೇಡ್ಕರ್ ಸಂಘಟನೆಯವರು ಯಾರೇ ಇರ್ಬೋದು, ನೀವೆಲ್ಲ ದಯವಿಟ್ಟು ಯೋಚನೆ ಮಾಡಿ. ಯಾಕೆ ಅಂತಂದರೆ ಇವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆನೇ ನೋಡಿ, 20 ವರ್ಷಗಳ ನಂತರ ಇವ್ರಿಗೆ ಜ್ಞಾನೋದಯ ಆಯಿತಾ? 20 ವರ್ಷಗಳ ನಂತರ ಇವ್ರಿಗೆ ಹಿಡಿದಿರ್ತಕ್ಕಂಥ ಹುಚ್ಚು ಇವಾಗ ಬಿಟ್ಟೋಯ್ತಾ? ಇವತ್ತು ಯಾಕೆ ಆ ಮಾಹಿತಿನ ಎತ್ಕೊಂಡ್ರು ಇವರು? ಇವತ್ತು ಯಾಕೆ ಆ ಪುಣ್ಯಭೂಮಿಯ ಬಗ್ಗೆ ವಿಷಯವನ್ನು ಮಾತಾಡ್ತಾ ಇದ್ದಾರೆ? 20 ವರ್ಷಗಳಾದಮೇಲೆ ಇವರು ಯಾಕೆ ಈ ವಿಷಯವನ್ನು ಕೆದಕ್ತಾ ಇದ್ದಾರೆ? ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ. ಪ್ರಚಾರದ ತೆವಲು ರಾತ್ರಿ ಪ್ರಚಾರಕ್ಕೆ ಬರಬೇಕು ಅಂತ ಮಾತ್ರ ಇವರು ಮಾಡ್ಬೋದು. ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹಾಗೆ ಈ ಒಂದು ನೀಚ ಚೇತನನನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರು ಕ್ಷಮಿಸೋದಿಲ್ಲ. ಇದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಕಠಿಣವಾದಂಥ ಒಂದು ಕಾನೂನಿನ ಕ್ರಮ ಕೂಡ ನಿಮ್ಮ ಮೇಲೆ ಜರುಗುತ್ತೆ. ಅದಕ್ಕೆಲ್ಲದಕ್ಕೂ ಸಿದ್ಧರಾಗಿ